ಅಲ್ಟ್ರಾಸೌಂಡ್ ರಿಪೋರ್ಟ್ ಕೈಗೆ ಬಂತು. ಅದರಲ್ಲಿ ಬೈಲ್ಯಾಟ್ರಲ್ ಪಾಲಿಸಿಸ್ಟಿಕ್ ಓವರೀಸ್ ಅಂತ ಬರ್ದಿದೆ. ಇದನ್ನ ನೋಡ್ದ ತಕ್ಷಣ ಎದೆ ಒಂದು ಕ್ಷಣ ಡವಡವ ಅಂದ್ಹಾಗೆ ಆಯ್ತಾ? ಏನಪ್ಪಾ ಇದು ಅಂತ ತಲೆಬಿಸಿ ಆಯ್ತಾ? ಹಾಗೇನಾದ್ರೂ ಆಗಿದ್ರೆ ಆ ರೀತಿ ಆಗ್ತಾ ಇರೋದು ನಿಮ್ಗೆ ಒಬ್ರಿಗೆ ಮಾತ್ರ ಅಲ್ಲ. ಚಿಂತೆ ಬೇಡ. ಸೊ ಇವತ್ತು ನಾವು ಈ ಪದದ ಅರ್ಥ ಏನು, ಇದರಿಂದ ಆರೋಗ್ಯದ ಮೇಲೆ ಏನು ಪರಿಣಾಮ ಅಂತ ಒಂದೊಂದಾಗಿ ಬಿಡಿಸಿ ನೋಡೋಣ. ಸರಿ, ಹಾಗಾದ್ರೆ ಆ ಮೆಡಿಕಲ್ ಟರ್ಮ್ಸ್ ಎಲ್ಲ ಸೈಡ್ಗಿಡೋಣ. ಸರಳವಾಗಿ ಮಾತಾಡೋಣ. ನಿಮ್ಮ ರಿಪೋರ್ಟ್ನಲ್ಲಿ ಬೈಲ್ಯಾಟ್ರಲ್ ಪಾಲಿಸಿಸ್ಟಿಕ್ ಓವರೀಸ್ ಅಂತ ಇದ್ರೆ ಡಾಕ್ಟರ್ ನಿಜವಾಗಿ ಏನ್ ಹೇಳ್ಬೇಕು ಅಂತಿದ್ದಾರೆ? ಅದರ ಅಸ್ಲಿ ಅರ್ಥವಾದರೂ ಏನು? ನೋಡಿ, ನಾವಿನ್ನೂ ಆಳವಾಗಿ ಹೋಗೋಕು ಮುಂಚೆ ಒಂದು ವಿಷಯವನ್ನ ತುಂಬಾ ಸ್ಪಷ್ಟವಾಗಿ ಹೇಳ್ತೀನಿ. ಇದು ತುಂಬಾನೇ ಕಾಮನ್. ಅಂದ್ರೆ ಎಷ್ಟು ಕಾಮನ್ ಅಂದ್ರೆ ಜಗತ್ತಿನಾದ್ಯಂತ ಪ್ರತಿ 5 ಮಹಿಳೆಯರಲ್ಲಿ ಒಬ್ಬರಿಗೆ ಇದು ಕಂಡುಬರುತ್ತೆ. ಹೌದು, ನೀವು ಸರಿಯಾಗಿ ಕೇಳಿಸ್ಕೊಂಡ್ರಿ, ಪ್ರತಿ 5ವರಲ್ಲಿ ಒಬ್ಬರಿಗೆ. ಸೊ ಈ ಕಂಡೀಷನ್ ನಿಮ್ಗೂ ಇದ್ರೆ ನೀವು ಒಂಟಿಯಲ್ಲ ಅನ್ನೋದನ್ನ ಮೊದಲು ನೆನ್ಪಿಟ್ಕೊಳ್ಳಿ. ಇನ್ನೊಂದು ವಿಚಾರ, ಇಲ್ಲಿ ನಾವು ಕೊಡ್ತಿರೋ ಮಾಹಿತಿ ಎಲ್ಲ ಅಧಿಕೃತವಾದದ್ದು. 40 ವರ್ಷಕ್ಕೂ ಹೆಚ್ಚು ಅನುಭವ ಇರೋ ತಜ್ಞರಾದ ಡಾಕ್ಟರ್ ಸರಸ್ವತಿ ರಮೇಶ್ ಅವರು ವೈದ್ಯಕೀಯವಾಗಿ ಪರಿಶೀಲಿಸಿರೋ ಗೈಡ್ನಿಂದನೇ ನಾವಿದನ್ನೆಲ್ಲ ಹೇಳ್ತಾ ಇರೋದು. ಸೊ ನೀವು ಸರಿಯಾದ ಮತ್ತು ನಂಬಿಕೆಗೆ ಅರ್ಹವಾದ ಮಾಹಿತಿ ಕೇಳ್ತಾ ಇದ್ದೀರಾ ಅಂತ ಧೈರ್ಯವಾಗಿರ್ಬೋದು. ಓಕೆ, ಹಾಗಾದ್ರೆ ಶುರು ಮಾಡೋಣ ಅಲ್ವಾ? ಮೊದಲನೇದಾಗಿ ನಿಮ್ಮ ರಿಪೋರ್ಟ್ನಲ್ಲಿರೋ ಆ ದೊಡ್ಡ ದೊಡ್ಡ ಮೆಡಿಕಲ್ ಪದಗಳನ್ನ ಒಡೆದು ಅದರ ಅರ್ಥ ಏನು ಅಂತ ಸಿಂಪಲ್ ಆಗಿ ನೋಡೋಣ. ಮೊದಲನೇ ಪ್ರಶ್ನೆ, ಬೈಲ್ಯಾಟ್ರಲ್ ಪಾಲಿಸಿಸ್ಟಿಕ್ ಓವರೀಸ್ ಅಂದ್ರೆ ಏನಪ್ಪಾ? ಸರಳವಾಗಿ ಹೇಳೋದಾದ್ರೆ ಇದು ನಿಮ್ಮ ಅಂಡಾಶಯಗಳು ಅಲ್ಟ್ರಾಸೌಂಡ್ ಸ್ಕ್ಯಾನ್ನಲ್ಲಿ ಹೇಗೆ ಕಾಣಿಸುತ್ತೆ ಅನ್ನೋದರ ಒಂದು ವಿವರಣೆಯಷ್ಟೇ. ಇದೊಂದು ಕಾಯಿಲೆ ಅಂತ ಗಾಬರಿಯಾಗ್ಬೇಕಿಲ್ಲ. ಇದೊಂದು ಜಸ್ಟ್ ಅಬ್ಸರ್ವೇಷನ್. ಬೈಲ್ಯಾಟ್ರಲ್ ಅಂದ್ರೆ ಎರಡೂ ಕಡೆ, ಅಂದ್ರೆ ಎರಡೂ ಅಂಡಾಶಯಗಳಲ್ಲಿ ಅಂತ. ಪಾಲಿಸಿಸ್ಟಿಕ್ ಅಂದ್ರೆ ಅನೇಕ, ಅಂದ್ರೆ ತುಂಬಾ ಸಣ್ಣ ಸಣ್ಣ ನೀರು ತುಂಬಿದ ಚೀಲಗಳು, ಅಥವಾ ನಾವು ಅದನ್ನ ಫಾಲಿಕಲ್ಸ್ ಅಂತ ಕರಿತೀವಿ, ಅವು ಇವೆ ಅಂತ ಅರ್ಥ. ವೈದ್ಯರು ಇದನ್ನ ಅರ್ಥ ಮಾಡ್ಸೋಕೆ ಒಂದು ಸುಂದರವಾದ ಹೋಲಿಕೆ ಕೊಡ್ತಾರೆ ಗೊತ್ತಾ? ಅದನ್ನ ಮುತ್ತಿನ ಸರ ಅಥವಾ ಸ್ಟ್ರಿಂಗ್ ಆಫ್ ಪರ್ಲ್ಸ್ ಪ್ಯಾಟರ್ನ್ ಅಂತ ಕರೀತಾರೆ. ಯಾಕೆ ಹೀಗೆ ಅಂತೀರಾ? ಯಾಕಂದ್ರೆ ಆ ಸಣ್ಣ ಸಣ್ಣ ಫಾಲಿಕಲ್ಗಳು ಅಂಡಾಶಯದ ಅಂಚಿನಲ್ಲಿ ಒಂದು ಮುತ್ತಿನ ಸರದಲ್ಲಿ ಮುತ್ತುಗಳನ್ನ ಪೋಣಿಸಿದ ಹಾಗೆ ಕಾಣುತ್ತೆ. ಇದನ್ನ ಕಲ್ಪನೆ ಮಾಡ್ಕೊಳ್ಳೋದು ಸುಲಭ ಅಲ್ವಾ? ಹಾಗಾದ್ರೆ ಯಾವಾಗ ಡಾಕ್ಟರ್ಸ್ ಈ ಥರ ರಿಪೋರ್ಟ್ ಮಾಡ್ತಾರೆ? ಅದಕ್ಕೊಂದು ಲೆಕ್ಕಾಚಾರ ಇದೆ. ಪ್ರತಿ ಅಂಡಾಶಯದಲ್ಲೂ 12 ಅಥವಾ ಅದಕ್ಕಿಂತ ಜಾಸ್ತಿ ಸಣ್ಣ ಸಣ್ಣ ಫಾಲಿಕಲ್ಗಳು, ಅಂದ್ರೆ ಇನ್ನೂ ಪೂರ್ತಿಯಾಗಿ ಬೆಳೆದಿಲ್ಲದ ಮೊಟ್ಟೆಗಳು ಇದ್ದಾಗ, ಅಥವಾ ಅಂಡಾಶಯದ ಒಟ್ಟು ವಾಲ್ಯೂಮ್ 10 mlಗಿಂತ ಜಾಸ್ತಿ ಇದ್ದಾಗ ಈ ರೀತಿ ಹೇಳ್ತಾರೆ. ಆದ್ರೆ ಒಂದ್ ವಿಷಯ ನೆನ್ಪಲ್ಲಿಡಿ, ಇವೆಲ್ಲ ಕೇವಲ ನಂಬರ್ಗಳಷ್ಟೇ. ಇದೇ ಪೂರ್ತಿ ಕಥೆ ಅಲ್ಲ. ಸರಿ, ಈಗ ನಾವು ತುಂಬಾ ಇಂಪಾರ್ಟೆಂಟ್ ಆದ್ರೆ ಅಷ್ಟೇ ಕನ್ಫ್ಯೂಸಿಂಗ್ ಆದ ಒಂದು ವಿಷಯಕ್ಕೆ ಬರೋಣ. ಪಾಲಿಸಿಸ್ಟಿಕ್ ಓವರೀಸ್ ಇರೋದು ಅಂದ್ರೆ ಬೇರೆ, PCOS ಅಥವಾ ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್ ಇರೋದು ಅಂದ್ರೆ ಬೇರೆ. ಇವೆರಡಕ್ಕೂ ಇರೋ ವ್ಯತ್ಯಾಸ ಏನು ಅಂತ ಈಗ ಕ್ಲಿಯರ್ ಮಾಡ್ಕೊಳ್ಳೋಣ. ಓಕೆ, ಈ ಟೇಬಲ್ನ ಒಮ್ಮೆ ನೋಡಿ. ಇದು ವ್ಯತ್ಯಾಸನ ತುಂಬಾ ಚೆನ್ನಾಗಿ ಹೇಳುತ್ತೆ. ಎಡಗಡೆ ಇರೋದು ಬೈಲ್ಯಾಟ್ರಲ್ ಪಾಲಿಸಿಸ್ಟಿಕ್ ಓವರೀಸ್. ಇದು ಬರೀ ಒಂದು ಅಲ್ಟ್ರಾಸೌಂಡ್ ಫೈಂಡಿಂಗ್ ಅಷ್ಟೇ, ಅಂದ್ರೆ ಸ್ಕ್ಯಾನ್ನಲ್ಲಿ ಕಂಡಿದ್ದು. ಆದ್ರೆ ಬಲಗಡೆ ಇರೋ PCOS ಅದೊಂದು ಹಾರ್ಮೋನಲ್ ಸಿಂಡ್ರೋಮ್, ಅಂದ್ರೆ ಇದೊಂದು ಮೆಡಿಕಲ್ ಕಂಡೀಷನ್. ಸಿಂಪಲ್ ಆಗಿ ಹೇಳೋದಾದ್ರೆ ಪಾಲಿಸಿಸ್ಟಿಕ್ ಓವರೀಸ್ ಇರೋ ಎಲ್ಲರಿಗೂ ಹಾರ್ಮೋನ್ಗಳ ಏರುಪೇರು ಆಗೇ ಇರುತ್ತೆ ಅಂತ ಏನಿಲ್ಲ. ಆದ್ರೆ PCOSನಲ್ಲಿ ಹಾರ್ಮೋನ್ ಏರುಪೇರು, ಅಂದ್ರೆ ಆಂಡ್ರೋಜನ್ಗಳು ಜಾಸ್ತಿ ಆಗಿರೋದು ಮತ್ತು ಪೀರಿಯಡ್ ಸರಿಯಾಗಿ ಆಗದೇ ಇರೋದು, ಇವೆಲ್ಲ ಇದ್ದೇ ಇರುತ್ತೆ. ಸೊ ಅತಿ ಮುಖ್ಯವಾದ ಪಾಯಿಂಟ್ ಏನು ಅಂದ್ರೆ, ನಿಮ್ಮ ಸ್ಕ್ಯಾನ್ನಲ್ಲಿ ಪಾಲಿಸಿಸ್ಟಿಕ್ ಓವರೀಸ್ ಇದೆ ಅಂದ ತಕ್ಷಣ ನಿಮ್ಗೆ PCOS ಇದೆ ಅಂತ ಅರ್ಥ ಅಲ್ಲ. ಹಾಗಾದ್ರೆ ಡಾಕ್ಟರ್ಸ್ PCOS ಇದೆ ಅಂತ ಹೇಗೆ ಖಚಿತಪಡಿಸ್ತಾರೆ? ಅದಕ್ಕೆ ರಾಟರ್ಡ್ಯಾಮ್ ಕ್ರೈಟೀರಿಯಾ ಅಂತ ಒಂದು ವಿಶ್ವಮಾನ್ಯ ಪದ್ಧತಿ ಇದೆ. ಇದನ್ನ ಹೀಗಂದ್ಕೊಳ್ಳಿ, ಒಂದು ಚೆಕ್ ಲಿಸ್ಟ್ ತರ. ಅದರಲ್ಲಿ 3 ಮುಖ್ಯ ಪಾಯಿಂಟ್ಸ್ ಇರುತ್ತೆ. 1, ಸ್ಕ್ಯಾನ್ನಲ್ಲಿ ಪಾಲಿಸಿಸ್ಟಿಕ್ ಓವರೀಸ್ ಕಾಣೋದು. 2, ಪೀರಿಯಡ್ ಸರಿಯಿಲ್ದೇ ಇರೋದು, ಅಂದ್ರೆ ಅಂಡೋತ್ಪತ್ತಿ ಸರಿಯಾಗಿ ಆಗ್ತಾ ಇಲ್ಲ ಅನ್ನೋದು. 3, ರಕ್ತದಲ್ಲಿ ಆಂಡ್ರೋಜನ್ ಹಾರ್ಮೋನ್ಗಳು ಜಾಸ್ತಿ ಇರೋದು. PCOS ಇದೆ ಅಂತ ಡಯಾಗ್ನೋಸ್ ಮಾಡಕ್ಕೆ ಈ 3ರಲ್ಲಿ ಕನಿಷ್ಠ ಪಕ್ಷ 2 ಇರಲೇಬೇಕು. 3ರಲ್ಲಿ 2 ನೆನ್ಪಿಡಿ. ಓಕೆ, ಇಲ್ಲಿಯವರೆಗೆ ಇದು ಏನು ಅಂತ ನೋಡಿದ್ವಿ. ಈಗ ಯಾಕೆ ಅನ್ನೋ ಪ್ರಶ್ನೆಗೆ ಬರೋಣ. ಅಂದ್ರೆ ಈ ಸ್ಥಿತಿ ಉಂಟಾಗೋಕೆ ಮೂಲ ಕಾರಣಗಳಾದ್ರೂ ಏನು? ಇದ್ರ ಹಿಂದಿನ ಕಥೆ ಏನೋ ಗೊತ್ತಾ? ಸಾಮಾನ್ಯವಾಗಿ ಇದೊಂದು ವಿಷವರ್ತುಲ, ಅಂದ್ರೆ ಒಂದ್ ವಿಷಸ್ ಸೈಕಲ್. ಒಂದಕ್ಕೊಂದು ಕನೆಕ್ಟ್ ಆಗಿರುತ್ತೆ. ಒಂದು ಸಮಸ್ಯೆ ಶುರುವಾದ್ರೆ ಅದು ಇನ್ನೊಂದಕ್ಕೆ ದಾರಿ ಮಾಡ್ಕೊಡುತ್ತೆ. ಆಮೇಲೆ ಆ ಚಕ್ರದಿಂದ ಹೊರಗೆ ಬರೋದೇ ಕಷ್ಟ ಆಗತ್ತೆ. ಹಾಗಾದ್ರೆ ಆ ವಿಷವರ್ತುಲ ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡೋಣ. ಇದರ ಆರಂಭದ ಬಿಂದು ಹೆಚ್ಚಾಗಿ ಇನ್ಸುಲಿನ್ ರೆಸಿಸ್ಟೆನ್ಸ್, ಅಂದ್ರೆ ದೇಹ ಇನ್ಸುಲಿನ್ಗೆ ಸರಿಯಾಗಿ ಸ್ಪಂದಿಸದೇ ಇರೋದು. ಆಗ ಏನಾಗುತ್ತೆ, ನಮ್ಮ ಪ್ಯಾನ್ಕ್ರಿಯಾಸ್ ಇನ್ಸುಲಿನ್ ಸಾಲ್ತಾ ಇಲ್ಲ ಅಂತ ಅಂದ್ಕೊಂಡು
ಇನ್ನೂ ಜಾಸ್ತಿ ಇನ್ಸುಲಿನ್ ಉತ್ಪಾದಿಸುತ್ತೆ. ಈ ಹೆಚ್ಚುವರಿ ಇನ್ಸುಲಿನ್ ನೇರವಾಗಿ ಅಂಡಾಶಯಗಳಿಗೆ ಹೋಗಿ ಹೆಚ್ಚು ಆಂಡ್ರೋಜನ್ಗಳನ್ನ ಅಂದ್ರೆ ಪುರುಷ ಹಾರ್ಮೋನ್ಗಳನ್ನ ಉತ್ಪಾದಿಸೋಕೆ ಪ್ರಚೋದನೆ ಕೊಡುತ್ತೆ. ಈ ಜಾಸ್ತಿಯಾದ ಆಂಡ್ರೋಜನ್ಗಳು ಅಂಡೋತ್ಪತ್ತಿಗೆ ಅಂದ್ರೆ ಓವ್ಯುಲೇಷನ್ಗೆ ಅಡ್ಡಿ ಮಾಡ್ತವೆ. ಇದರ ಜೊತೆಗೆ ಜೆನೆಟಿಕ್ಸ್ ಮತ್ತು ಬಾಡಿಯಲ್ಲಿರೋ ಇನ್ಫ್ಲಮೇಷನ್ ಕೂಡ ಸೇರ್ಕೊಂಡ್ರೆ ಇದು ಬರೀ ಒಂದು ಸಂತಾನೋತ್ಪತ್ತಿ ಸಮಸ್ಯೆಯಾಗಿ ಉಳಿಯಲ್ಲ, ಬದಲಿಗೆ ಇಡೀ ದೇಹದ ಮೆಟಬಾಲಿಸಂಗೆ ಸಂಬಂಧಪಟ್ಟ ಒಂದು ಕಂಡೀಷನ್ ಆಗುತ್ತೆ. ಮತ್ತೆ ಈ ಇನ್ಸುಲಿನ್ ರೆಸಿಸ್ಟೆನ್ಸ್ ಅನ್ನೋದನ್ನ ನಾವು ಖಂಡಿತ ಕಡೆಗಣಿಸೋ ಹಾಗಿಲ್ಲ. ಯಾಕಂದ್ರೆ ಈ ಒಂದು ಅಂಕಿಅಂಶ ಕೇಳಿ ನಿಮ್ಗೆ ಆಶ್ಚರ್ಯ ಆಗ್ಬೋದು. PCOS ಇರೋ ಸುಮಾರು 70% ಮಹಿಳೆಯರಲ್ಲಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಇರುತ್ತೆ. ಅವರ ದೇಹದ ತೂಕ ಎಷ್ಟೇ ಇರ್ಲಿ, ಈ ಸಮಸ್ಯೆ ಇರೋ ಸಾಧ್ಯತೆ ಹೆಚ್ಚು. ಸೊ ಇದು ಎಷ್ಟು ದೊಡ್ಡ ಫ್ಯಾಕ್ಟರ್ ಅಂತ ನೀವೇ ಊಹಿಸಿ. ಸರಿ, ಕಾರಣಗಳ ಬಗ್ಗೆ ಮಾತಾಡಿದ್ವಿ. ಈಗ ಇದರಿಂದ ಏನೆಲ್ಲ ಲಕ್ಷಣಗಳು ಕಾಣಿಸ್ಕೊಳ್ಬೋದು ಮತ್ತು ಅದಕ್ಕಿಂತ ಮುಖ್ಯವಾಗಿ ಇದನ್ನ ಹೇಗೆ ಮ್ಯಾನೇಜ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಗಮನ ಕೊಡೋಣ. ಕೆಲವು ಕಾಮನ್ ಸಿಂಪ್ಟಮ್ಸ್ ಅಂದ್ರೆ ಪೀರಿಯಡ್ಸ್ ಟೈಮ್ಗೆ ಸರಿಯಾಗಿ ಆಗದೇ ಇರೋದು ಅಥವಾ ತಿಂಗಳುಗಟ್ಲೆ ಆಗದೇ ಇರೋದು, ದೇಹದ ಮೇಲೆ, ಮುಖ್ಯವಾಗಿ ಮುಖದ ಮೇಲೆ ಅತಿಯಾದ ಕೂದಲು ಬೆಳವಣಿಗೆ ಅಂದ್ರೆ ಹರ್ಸ್ಯೂಟಿಸಮ್, ಹೊಟ್ಟೆ ಸುತ್ತ ಬೊಜ್ಜು ಬೆಳೆಯೋದು, ಹಾರ್ಮೋನ್ಸ್ಗಿಂದ ಬರೋ ಮೊಡವೆ, ಸ್ಕಿನ್ ತುಂಬಾ ಆಯಿಲಿ ಆಗೋದು ಮತ್ತು ಗರ್ಭಧರಿಸೋಕೆ ಕಷ್ಟ ಆಗೋದು. ಆದ್ರೆ ಒಂದು ಮಾತು ನೆನಪಿರ್ಲಿ, ಎಲ್ಲರಿಗೂ ಎಲ್ಲಾ ಲಕ್ಷಣಗಳು ಇರ್ಲೇಬೇಕು ಅಂತೇನಿಲ್ಲ, ಒಬ್ಬೊಬ್ಬರ ದೇಹ ಒಂದೊಂದು ತರ. ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ಇದನ್ನ ಮ್ಯಾನೇಜ್ ಮಾಡೋಕೆ ಒಂದು ಕ್ಲಿಯರ್ ಆದ ದಾರಿ ಇದೆ. ಇದೊಂದು ಸ್ಟೆಪ್ ಬೈ ಸ್ಟೆಪ್ ಪ್ರಾಸೆಸ್. ಅದರಲ್ಲಿ ಮೊದಲನೇ ಮತ್ತು ಅತಿ ಮುಖ್ಯವಾದ ಸ್ಟೆಪ್ ಯಾವುದು ಗೊತ್ತಾ? ಲೈಫ್ ಸ್ಟೈಲ್ ಚೇಂಜಸ್. ಹೌದು, ಜೀವನ ಶೈಲಿಯ ಬದಲಾವಣೆಗಳು. ಇದು ನಮ್ಮ ಕೈಯಲ್ಲೇ ಇರೋ ಅತ್ಯಂತ ಪವರ್ಫುಲ್ ಟೂಲ್. ಇದರ ನಂತರ ಬೇಕು ಅನ್ಸಿದ್ರೆ ಡಾಕ್ಟರ್ಸ್ ಮೆಡಿಕೇಶನ್ ಕೊಡ್ತಾರೆ ಅಥವಾ ಫರ್ಟಿಲಿಟಿ ಟ್ರೀಟ್ಮೆಂಟ್ಸ್ ಕೂಡ ಇವೆ. ಲೈಫ್ ಸ್ಟೈಲ್ ಚೇಂಜ್ ಅಂದಾಗ ಅದರ ಪವರ್ ಎಷ್ಟಿದೆ ಅಂತ ಹೇಳಕ್ಕೆ ಈ ಒಂದು ನಂಬರ್ ಸಾಕು. ನಿಮ್ಮ ದೇಹದ ತೂಕದಲ್ಲಿ ಕೇವಲ 5-10% ಅಷ್ಟು ಕಡಿಮೆ ಮಾಡಿಕೊಂಡ್ರೆ ಸಾಕು, ಅದು ನಿಮ್ಮ ಪೀರಿಯಡ್ ಸೈಕಲ್ನ ರೆಗ್ಯುಲರ್ ಮಾಡಕ್ಕೆ ಸಹಾಯ ಮಾಡುತ್ತೆ. ಅಂದ್ರೆ ಓವ್ಯುಲೇಷನ್ ಮತ್ತೆ ಸರಿಯಾಗೋಕೆ ಶುರುವಾಗುತ್ತೆ. ನೋಡಿ, ಇದು ಸಣ್ಣ ಬದಲಾವಣೆನೇ ಇರ್ಬೋದು, ಆದ್ರೆ ಇದರ ಪರಿಣಾಮ ಮಾತ್ರ ತುಂಬಾನೇ ದೊಡ್ಡದು. ಸರಿ, ಈಗ ಬಹುಶಃ ಎಲ್ಲರ ಮನಸ್ಸಲ್ಲೂ ಇರೋ 2 ದೊಡ್ಡ ಪ್ರಶ್ನೆಗಳ ಬಗ್ಗೆ ಮಾತಾಡೋಣ. ಒಂದು ಫರ್ಟಿಲಿಟಿ ಅಂದ್ರೆ ಮಕ್ಕಳಾಗೋದು, ಇನ್ನೊಂದು ಲಾಂಗ್ ಟರ್ಮ್ ಹೆಲ್ತ್ ಅಂದ್ರೆ ಮುಂದಿನ ಆರೋಗ್ಯ. ಇವು ನಿಜಕ್ಕೂ ರಾತ್ರಿ ನಿದ್ದೆ ಕೆಡಿಸೋ ಯೋಚನೆಗಳು. ಸೊ ಬನ್ನಿ ಇದರ ಬಗ್ಗೆ ನೇರವಾಗಿ ಮಾತಾಡೋಣ. ಹಾಗಾದ್ರೆ ಆ $1 ಮಿಲಿಯನ್ ಪ್ರಶ್ನೆ, ನನಗೆ ಮಕ್ಕಳಾಗುತ್ತಾ? ಉತ್ತರ ಖಂಡಿತ ಆಗುತ್ತೆ. ಎಸ್, ಅಬ್ಸಲ್ಯೂಟ್ಲಿ. ನಿಮ್ ಸ್ಕ್ಯಾನ್ನಲ್ಲಿ ಬೈಲ್ಯಾಟ್ರಲ್ ಪಾಲಿಸಿಸ್ಟಿಕ್ ಓವಿರೀಸ್ ಇದೆ ಅಂದ ಮಾತ್ರಕ್ಕೆ ತಾಯಿಯಾಗೋಕೆ ಸಾಧ್ಯನೇ ಇಲ್ಲ ಅಂತ ಖಂಡಿತ ಅಲ್ಲ. ಬಹುಶಃ ಸ್ವಲ್ಪ ಹೆಚ್ಚು ಟೈಮ್ ತಗೋಬೋದು ಅಥವಾ ಸ್ವಲ್ಪ ಮೆಡಿಕಲ್ ಹೆಲ್ಪ್ ಬೇಕಾಗ್ಬೋದು ಅಷ್ಟೇ, ಆದರೆ ಇದು ಖಂಡಿತ ಸಾಧ್ಯ. ಈಗ ಒಂದು ಪ್ರಾಮಾಣಿಕವಾದ ಮಾತು, ಇದನ್ನ ಸರಿಯಾಗಿ ಮ್ಯಾನೇಜ್ ಮಾಡದೆ ಹಾಗೆ ಬಿಟ್ರೆ ಮುಂದೆ ಟೈಪ್ 2 ಡಯಾಬಿಟೀಸ್, ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆಗಳಂತಹ ಕೆಲವು ಲಾಂಗ್ ಟರ್ಮ್ ರಿಸ್ಕ್ಸ್ಗಳಂತೂ ಇವೆ. ಆದ್ರೆ ಇದನ್ನ ಹೇಳ್ತಾ ಇರೋದು ನಿಮ್ಮನ್ನ ಹೆದರ್ಸೋಕಲ್ಲ, ಖಂಡಿತ ಅಲ್ಲ. ಬದಲಿಗೆ ಇದ್ರ ಬಗ್ಗೆ ಎಚ್ಚೆತ್ಕೊಂಡು ಸರಿಯಾದ ಕ್ರಮ ತಗೋಬೇಕು ಅಂತ ಪ್ರೇರೇಪಿಸೋಕಷ್ಟೇ. ಮತ್ತೆ ಇಲ್ಲೊಂದು ಸೂಪರ್ ಗುಡ್ ನ್ಯೂಸ್ ಇದೆ. ಕಂಟ್ರೋಲ್ ನಿಮ್ಮ ಕೈಯಲ್ಲೇ ಇದೆ. ಸರಿಯಾದ ಮ್ಯಾನೇಜ್ಮೆಂಟ್ ಮೂಲಕ ಈ ಎಲ್ಲಾ ಲಾಂಗ್ ಟರ್ಮ್ ರಿಸ್ಕ್ಗಳನ್ನ ಗಣನೀಯವಾಗಿ ಕಡಿಮೆ ಮಾಡ್ಕೋಬಹುದು. ನೋಡಿ, ಜ್ಞಾನವೇ ಶಕ್ತಿ ಅಲ್ವಾ? ನೀವು ತಗೊಳ್ಳೋ ಪ್ರತಿಯೊಂದು ಸಣ್ಣ ಕ್ರಮನೂ ನಿಮ್ಮ ಆರೋಗ್ಯವನ್ನ ಪಾಸಿಟಿವ್ ಆಗಿ ಬದಲಾಯಿಸಬಲ್ಲದು. ಹಾಗಾದ್ರೆ ಈ ಎಲ್ಲಾ ಮಾಹಿತಿ ಕೇಳಿದ ಮೇಲೆ ನಾನು ನಿಮ್ಮನ್ನು ಒಂದೇ ಒಂದು ಪ್ರಶ್ನೆಯೊಂದಿಗೆ ಬಿಟ್ಟು ಹೋಗ್ತೇನೆ. ನಿಮ್ಮ ಆರೋಗ್ಯವನ್ನ ಉತ್ತಮಪಡಿಸ್ಕೊಳ್ಳೋಕೆ ಇವತ್ತೇ ಈಗಲೇ ನೀವು ಮಾಡಬಹುದಾದ ಆ ಒಂದು ಸಣ್ಣ ಬದಲಾವಣೆ ಯಾವುದು? ಯೋಚನೆ ಮಾಡಿ. ನೆನಪಿಡಿ, 1000 ಮೈಲಿಯ ಪ್ರಯಾಣ ಕೂಡ ಶುರುವಾಗೋದು ಒಂದೇ ಒಂದು ಹೆಜ್ಜೆಯಿಂದ.